ತಗೊಳಮ್ಮ, ನೀನು ಹೇಳ್ದಂಗೆ ಮಾಡಿದೆ. ಹಾಂ, ಆ ರಂಗನ ಮನೆನ 10 ಲಕ್ಷ ರೂಪಾಯಿಗೆ ತಗೊಂಬಂದ್ಬಿಟ್ಟಿದ್ದೀನಿ. ತಗ, ನಿನ್ನ ಹೆಸ್ರಿಗೆ ಏನಿಯ ಮಾಡಿಸ್ಕೊಬಿಡು ಕಣವ. ಹೆಂಗನ್ವೆ ಅಲ್ಲ, ಇದೆಲ್ಲ ನೀನು ಯಾಕೆ ಮಾಡಿದೆ ಅಂತ ಗೊತ್ತೇ ಆಯ್ತಿಲ್ವಲ್ಲ ನನಗೆ. ಅಲ್ಲ, ನೀನು ದುಡ್ಡು ಕೊಟ್ಬಿಟ್ಟು ನೀನೇ ತಗೊಬಿಡ್ಬೋದಿತ್ತಲ್ಲವ ಹೋಗಿ. ಹಾಂ, ನಾನು ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ನಿಮಗೆಲ್ಲ ಅದೆಲ್ಲ ಹೇಳೋಕ್ಕಾಗಲ್ಲ. ತುಂಬ ಥ್ಯಾಂಕ್ಸ್, ನನಗೆ ತುಂಬಾ ಸಹಾಯ ಮಾಡಿದ್ರಿ ನೀವಂತ ನನಗೆ ಕೇಳಿದ ತಕ್ಷಣ ಏನಿಯ. ಈಗ ನಾ ಹೆಂಗೋ ಈ ಮನೆ ನಮ್ಮಮ್ಮಂಗೆ ಮಾಡಿಸ್ಕೊಡ್ತೀನಿ. ನಮ್ಮಮ್ಮ ಪಾಪ ಆ ಮನೆಗೆ ಒಂದೆರಡು ದಿನ ಬಾಳಿ ಬದುಕಿ ಎಲ್ಲ ಮಾಡೈತೆ ನಮ್ಮಮ್ಮ. ನಮ್ಮಮ್ಮಂಗೂ ಆ ಮನೆ ಮಾರ್ತಾರೆ ಅಂತಂದಾಗ ನಮ್ಮಮ್ಮ ಬಿಡಿಸ್ಕೊಟ್ಟಿರೋ ಕಾರಣನೂ ಇದಕ್ಕೇನೆ. ನಮ್ಮಮ್ಮಂಗೆ ಆ ಮನೆ ಅಂದರೆ ತುಂಬಾ ಸೆಂಟಿಮೆಂಟು. ನಮ್ಮಮ್ಮಂಗೆ ಮನೆ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಮೊದಲನೇ ಕಿತ ಮನೆಗೆ ಹೋದಾಗ ನಮ್ಮಮ್ಮ ಅಲ್ಲೇನಂತಲ್ಲ ಇದ್ದಿದ್ದು. ಅದಕ್ಕೆ ಹೇಳ್ತಾ ಇರ್ತೈತೆ, ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮೊದಲನೇ ಕಿತ ಮನೆಗೆ ಇದ್ದಿದ್ದು ಅಂತ ಹೇಳ್ಬಿಟ್ಟು. ನಮ್ಮಮ್ಮಂಗೆ ಮನೆ ಅಂದರೆ ಇಷ್ಟ. ಅದಕ್ಕೆ ನಾನು ಸುಮ್ಮನೆ ಯಾಕೆ ಬೇರೆಯವ್ರಿಗೆ ಮಾರಾಕ್ಬೇಕು ಅವರು ಅಂತ ಹೇಳ್ಬಿಟ್ಟು ನಾನೇ ತಗೊಂಡಿದ್ದು. ಈಗ ನಮ್ಮ ಅಮ್ಮಗೆ ಇದನ್ನು ತೋರಿಸಿದ್ರೆ ಬಹಳ ಖುಷಿ ಪಡ್ತಾರೆ ಅಂತ ಅನ್ನಿಸ್ತೈತೆ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಸರಿ ಸರಿ, ತುಂಬ ಥ್ಯಾಂಕ್ಸ್. ನೀವಿನ್ನು ಹೊರಡ್ಬೋದು. ಸರಿ ಕಣಮ್ಮ, ಹೆಂಗೆ ಒಳ್ಳೆಯರಿಗೆಲ್ಲ ಒಳ್ಳೇದಾದರೆ ಆಯಿತು. ಅದೇನೋ ಲಂಡನ್ನು ಪಂಡನು ಅಂತ ಏನೇನೋ ಹೇಳ್ತಿದ್ರು ಕಣಮ್ಮ. ಅವ್ರಂತೂ ಲಂಡನ್ಗೆ ಹೋಯ್ತೀವಿ, ಅಲ್ಲಿಗೆ ಹೋಯ್ತೀವಿ, ಇಲ್ಲಿಗೆ ಹೋಯ್ತೀವಿ ಅಂತ ಇಷ್ಟುದ್ದ ಪುಂಕ್ತಾ ಇದ್ರು. ನಾನೇನು ಮಾತಾಡೋಕೆ ಹೋಗಲಿಲ್ಲ. ಹೌದಾ 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 ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನೀನೇ ಹೇಳ್ದಲ್ಲ, ಶಾನೆ ಏನು ಮಾತಾಡ್ಬೇಡಿ, ಸುಮ್ಮನೆ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬಂದ್ಬಿಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಓದೇ ಇಸ್ಕೊಂಬಿಟ್ಟೆ, ತೆಪ್ಪಗೆ ಬಂದ್ಬಿಟ್ಟೆ. ಅದ ಸುಮ್ಮನೆ ಏನು ಯಾಕೆ ಅಂತ ಹೇಳ್ಬಿಟ್ಟು ನಾನೇನೇ ಶಾನೆ ಕೇಳೋಕೆ ಹೋಗಲಿಲ್ಲ. ಅದೇನೋ ಲಂಡನ್ಗೆ ಹೋಯ್ತೀವಿ ಅಂತಿದ್ರು. ಹೀಗಿತ್ತದೀನಿ ಏನು ಮಾಡ್ಕೊತಿರೋ ಏನೋ 50 ಲಕ್ಷ ರೂಪಾಯಿನ ಅದು ಏನು ಮಾಡ್ಕೊಂಡು ಮೋಸ ಹೋಯ್ತಾರೋ ಏನೋ. ಅಯ್ಯೋ, ಅವ್ರು ಒಳ್ಳೇರಾಗಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ. ಅವ್ರು ಕೆಟ್ಟವರಾಗಿದ್ರೆ ದೇವರು ಕೆಟ್ಟದೇ ಅಲ್ವಾ ಮಾಡೋದು. ಆ ರಾಣೆ ಬರಹ ಹೆಂಗಿದ್ರೆ ಹಂಗೆ ಆಯ್ತದೆ ಅಷ್ಟೇ. ಸರಿ ಕಣಮ್ಮ, ನಾನು ಬರ್ತೀನಿ. ಹೆಂಗನ ಮಾಡ್ಕೊಳ್ಳಿ ಬಿಡವ್ರು. ಬರ್ರಿ ಬರ್ರಿ ಬರ್ರಿ. ಆಸ್ತಿನೂ ನನಗೆ ಸಿಕ್ತು, ಜೊತೆಗೆ 10 ಲಕ್ಷ ರೂಪಾಯಿ ಇವಾಗ ನನ್ನ ಕೈಗೆ ಬಂದು ಸೇರ್ತದೆ. ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀರಾ. ನಾನೇನು ಮೋಸ ಮಾಡೋದೇನು ದೊಡ್ಡ ವಿಚಾರ ಅಲ್ಲಲ್ವಾ. ಇಷ್ಟೆಷ್ಟು ಮೋಸ ಮಾಡ್ತಾ ಇದ್ದೀನಿ. ನಿಮ್ಮ ಮನೆ ಕಿತ್ಕೊಂಡು ಬರೀ 10 ಲಕ್ಷ ರೂಪಾಯಿ ಮೋಸ ಮಾಡ್ತಾ ಇದ್ದೀನಿ ಅಷ್ಟೇ. ತಗೊಂಡು ಬರ್ರಿ. ಆ 10 ಲಕ್ಷ ರೂಪಾಯಿಗೂ ಈ ಮನೆಗೂ ನಾಮ ಹಾಕ್ತೀನಿ. ಕಂಡೋರು ಆಸ್ತಿನಾಗ ತಿನ್ಕೊಂಡು ಕಂಡರ್ ಕೊಟ್ಟರಾಗ ಮಜಾ ಮಾಡ್ಕೊಂಡು ಅವ್ರಿಗೆ ಕಣ್ಣಾಗಕ್ಕೆ ಬಯಸ್ತಿರಲ್ಲ. ನಿಮ್ಮಂಥರಂತೂ ಉದ್ಧಾರ ಆಗಕ್ಕಿಲ್ಲ ಬಿಡು. ಈ ಜನ್ಮದಾಗೂ ಉದ್ಧಾರ ಆಗಕ್ಕಿಲ್ಲ ನೀವಂತೂ. ನೋಡವ ಸೌಮ್ಯ ಮಗಳೇ, ನೀನು ಹೇಳ್ದಂಗೆ ನೀ 10 ಲಕ್ಷ ರೂಪಾಯಿ ತಗೊಂಡ್ಬಿಟ್ಟಿದ್ದೀವಿ. ತಗೊಳವ 10 ಲಕ್ಷ ರೂಪಾಯಿ ತಗೊಬಿಟ್ಟು ನಾನು ನಮ್ಮಮ್ಮನ ಲಂಡನ್ಗೆ ಕರ್ಕೊಂಡು ಹೋಗ್ಬಿಡವ. ಓ ಅಪ್ಪ, ತಂದ್ಬಿಟ್ರೆ 10 ಲಕ್ಷನಾ? ಅಯ್ಯೋ, ನೀವು ತತ್ತಿರೋ ತರಲ್ವೋ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದ್ದೆ ಆಗ್ಲೇ, ಯಾರಾದರೂ ಬರ್ತೀರಾ ಅಂತ ಹೇಳ್ಬಿಟ್ಟು. ಆದರೆ 20 ಲಕ್ಷ ಆಗ್ತೈತೆ, ನೀವು 10 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾ ಇದ್ದೀರಾ. ನಾನು ಇನ್ನೂ 10 ಲಕ್ಷ ರೂಪಾಯಿನ ರೆಡಿ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಏನೇ ಆಗಲಿ ನನ್ನ ಸ್ವಂತ ಅಜ್ಜಿ, ನನ್ನ ಸ್ವಂತ ಅಪ್ಪ ಅಲ್ವಾ. ಸರಿ ಸರಿ ಆಯಿತು. ನಿಮ್ಮನ್ನು ಲಂಡನ್ಗೆ ಕರ್ಕೊಂಡೋಗೋ ಜವಾಬ್ದಾರಿ ನಂದೇನೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನು 10 ಲಕ್ಷ ರೂಪಾಯಿನ ನಮ್ಮ ಅಮ್ಮನ ಹತ್ರ ಹೆಂಗಾದ್ರು ಮಾಡಿಬಿಟ್ಟು ಕಾಡಿ ಬೇಡಿ ಕೈಗೆ ಬಿದ್ದು ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೆಂಗನೂ ಅತ್ತಾಗೆ ತಗೊಂಡು ನಿಮಗೋಸ್ಕರ ಖರ್ಚು ಮಾಡ್ತೀನಿ. ಸರಿನಾ? ಸರಿ ಸರಿ, ಕೊಡಿ ಕೊಡಿ, ದುಡ್ಡು ಕೊಡಿ. ಒಂದ್ಸಲ ಎಣಿಸ್ಕೊಳ್ಳಮ್ಮ ಎಷ್ಟೈತಿ ಅಂತ. ನಾನು ಕೊಟ್ಟಿರೋದಲ್ವ ಸರಿಯಾಗಿ ಇರ್ತದೆ. ಎಣಿಸ್ಕೊಂತೀನಿ ನೋಡವ. ಇನ್ನೊಂದು ವಾರಕ್ಕೆ ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದೀವಿ. ಮನೆ ದುಡ್ಡೆಲ್ಲನೂ ಸೇರಿ ನೆನೆಯ ತಂದುಬಿಟ್ಟು ಮಾರ್ಬಿಟ್ಟು ಇದು ಕೊಟ್ಟೋದು. ಇನ್ನು 8 ದಿನಕ್ಕೆ ಮನೆ ಖಾಲಿ ಮಾಡ್ತೀವಿ ಅಂತ ಅಪ್ಪಂಗೆ ಹೇಳ್ಬಿಟ್ಟಿದ್ದೀವಿ. ನೀನು ಅಷ್ಟೇ ಕಣವ, ಹೆಂಗನ ಮಾಡಿ ಒಂದು 8 ದಿನದ ಒಳಗಡೆ ನೀನು ಕರ್ಕೊಂಡು ಹೋಗಂಗೆ ಮಾಡವು. ಆಮೇಕಿಂದ ಆಗಲ್ಲ ಹಂಗೆ ಹಿಂಗೆ ಅಂತ ಮಾತ್ರ ಹೇಳ್ಬೇಡ ಕಣವು. ಅಯ್ಯೋ, ಇನ್ನೊಂದು 7 ದಿನ ಅಷ್ಟೇನೆ. ಇನ್ನೊಂದು 7 ದಿನಕ್ಕೆ ನಾವೆಲ್ಲನೂ ಲಂಡನ್ ಆಗಿರ್ತೀವಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಈಗ ದುಡ್ಡು ಕೊಟ್ಟಿದ್ದೀರಲ್ಲ, ಈ ದುಡ್ಡನ್ನ ತಗೊಂಡು ನಾನೇನೆ ವೀಸಾ, ಪಾಸ್ಪೋರ್ಟು, ಆಮೇಲೆ ಏರೋಪ್ಲೇನ್ ಬುಕ್ ಮಾಡೋದು ಎಲ್ಲನೂ ಮಾಡ್ತೀನಿ. ನಮ್ಮ ಅಮ್ಮನ ಹತ್ರನೂ ಮಾತಾಡಿದ್ದೀನಿ. ನಮ್ಮ ಅಮ್ಮನೂ ಸರಿ ಸರಿ ಆಯಿತು, ಏನೋ ನಿನ್ನ ಖುಷಿನಮ್ಮ ಅಂತ ಹೇಳೈತೆ. ಈಗ ಹೋಗ್ಬಿಟ್ಟು ಎಲ್ಲನೂ ಕೆಲಸನೂ ಮುಗಿಸ್ಬಿಟ್ಟು ಬರ್ತೀನಿ. ಆಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗೋದೇನೆ ಕೆಲಸ. ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಬಿಡಿ. ಹೆಂಗಿದ್ರು ಮನೆ ಮಾರಿದ್ರಲ್ಲ, ಈ ಈಚೆ ಕಡೆಗೆ ಬರಲೇಬೇಕಲ್ವಾ. ಅಯ್ಯೋ, ಮನೆ ಹೋದ್ರೋಯ್ತು ಮೊಮ್ಮಗಳೇ, ಮನೆ ಹೋದ್ರೋಯ್ತು. ನಾವಂತೂ ಲಂಡನ್ಗೆ ಹೋಯ್ತಿದ್ದೀವಲ್ಲ, ಆದರೂ ಖುಷಿನೇನೆಯಾ ಬ್ಯಾರೆ ನಮ್ಗಂತೂ. ಲಂಡನ್ಗೆ ಹೋಗೋ ಖುಷಿ ನನಗಂತೂ. ಸರಿ ಸರಿ ನೋಡಮ್ಮ, ದುಡ್ಡು ಸಾರು ಈಗಿನ ಕಾಲದಾಗ ಯಾರನ್ನೂ ನಂಬಕ್ಕಾಗಿಲ್ಲ. ಸರಿ ಇರಲ್ಲ ಜನಗಳು ಎಲ್ಲನೂ, ಯಾರು ನಂಬಕ್ಕಾಗಿಲ್ಲ. ನಾನು ನನ್ನ ಮಗ ಕಷ್ಟಪಟ್ಟಿರೋ ದುಡ್ಡಿದೆ ಎಲ್ಲನೂ. ಸರಿನಾ? ಜೋಪಾನವಾಗಿ ತಗೊಂಡೋಗ್ಬಿಟ್ಟು ಜೋಪಾನವಾಗಿ ಅದೇನೇ ಕೆಲಸ ಆಯಿತು ಎಲ್ಲವಕ್ಕೂ ಹಾಕ್ಬಿಟ್ಟು ಮುಗಿಸ್ಬಿಡವ. ಜಿ ಆಯಿತು. ಈ ಮನೆನ ಒಂದು ಕಿತ ನಮ್ಮಮ್ಮ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಟ್ಬಿಟ್ಟಿತ್ತಂತೆ, ನಿಜನೇ? ಬಿಡಿಸ್ಕೊಟ್ಟಿದ್ಲು ಅವಳೇನು ಬಿಡು. ಅವಳು ಬಿಡಿಸ್ಕೊಟ್ಟಿದ್ಲು ನಿಮ್ಮಮ್ಮ. ದುಡ್ಡೇನಲ್ಲ, ಸುಮ್ಮನೆ ಬಿಡಿಸ್ಕೊಟ್ಟಿದ್ಲು ನಮ್ಮ ಯಾರು ಪಿರುತಿಗೆ ಅಷ್ಟೇ. ನಿನಗೆ ದುಡ್ಡೇನು ಕೇಳಲಿಲ್ಲ ವಾಪಸ್ಸು. ಅದಕ್ಕೆ ನಾನು ಏನು ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಿಡವ, ಅದೆಲ್ಲ ಕತೆ ಯಾಕೆ ಹಳೆ ಕತೆ. ನಿಮ್ಮಮ್ಮಗೆ ನಾವಂದ್ರೆ ಆಗೋಕ್ಕಿಲ್ಲ, ಸುಮ್ಮನೆ ಯಾಕೆ. ಸರಿ ಸರಿ ಬಿಡವ. ಸರಿ, ನೀನು ಹುಷಾರಾಗೆ ಹೋಗವ. ಹೋಗಿ ಮನೆಗೆ ಹೋಗು. ದುಡ್ಡೆಲ್ಲ ಇಟ್ಕೊಂಡು ದಾರಿನಾಗ ಶಾನೆ ಹೊತ್ತು ನಿಂತ್ಕೋಬಾರ್ದು. ನಡಿಯವ, ನಡಿ ಸರ್ನ ನಡಿ. ಆಯಿತು. ನೀಯತ್ತಿಲ್ದ್ರೆ ನಾಯಿಗ್ಲ. ನಮ್ಮಮ್ಮ ಪಾಪ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಿಮಗೆ ಆ ಮನೆಯ ಬಿಡಿಸ್ಕೊಟ್ಟೈತೆ. ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೇನೆ ಉಂಡು ಮನೆಗೇನೆ 2 ಬಗಿತೀರ ನೀವು ಅಂತ ಹೇಳಿದ್ರೆ ನೀವಿನ್ನು ಎಂಥ ಕಿತ್ತೋದು ಲೋಪರ್ ಜನ ಅಂತ ಹೇಳ್ಬಿಟ್ಟು ನಂಗೆ ಇವಾಗ ಗೊತ್ತಾಯ್ತೈತೆ. ಈಗ ಅದಕ್ಕೆ ಮನೆಗೂ ಹೋಯ್ತು, ನಿಮಗೆ ದುಡ್ಡು ಹೋಯ್ತು. ಕುಂತ್ಕೊಂಡು ಬಾಯ್ ಬಿಟ್ಕೊಳ್ಳಿ. ನೋಡುಬಿದಿನ ಕುಂತ್ಕೊಂಡು ಲಂಡನ್ಗಂತೆ, ಲಂಡನ್ಗೆ ನೆಟ್ಟಿಗೆ ಬೆಂಗಳೂರು ಮಕ ನೋಡೋರ ಇಲ್ವೋ ಗೊತ್ತಿಲ್ಲ. ಲಂಡನ್ಗೆ ಬೇರೆ ಕರ್ಕೊಂಡು ಹೋಗ್ಬೇಕಂತ. ಲಂಡನ್ಗೆ ಕರ್ಕೊಂಡು ಹೋಯ್ತೀನಿ ಬನ್ನಿ. ನಾಳೆಯಿಂದ ನೀವ್ಯಾರೋ ನಾನು ಯಾರೋ ಗೊತ್ತೇ ಇಲ್ಲ ಅಷ್ಟೇ. ನೀನು
ಇಷ್ಟು ದಿನಕ್ಕೆ ಇವರು ಬುದ್ಧಿ ಕಲ್ಸೋಕ್ಕೆ ನನಗಾದ್ರೂ ದೇವ್ರಿಗೆ ನಾನ ಕೊಟ್ಬಿಟ್ನಲ್ಲ ಅಷ್ಟೇ ಸಾಕು. ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಆಸ್ತಿ ಪತ್ರ ಎಲ್ಲನೂ ಕೊಟ್ಬಿಟ್ಟು ನಮ್ಮ ಅಮ್ಮನ ಖುಷಿ ಪಡಿಸ್ತೀನಿ. ಇವಿಲ್ಲೇ ಬಿದ್ದು ಸಾಯ್ಲಿ. ಇನ್ನಿವ್ರಿಗೆ ನಡು ಬೀದಿನೇ ಗತಿ. ಇವತ್ತು 8 ದಿನಕ್ಕೆ ಮನೆ ಖಾಲಿ ಮಾಡ್ಸಕ್ಕೆ ಅಪ್ಪನ ಕಳಿಸ್ತೀನಿ. ಅಯ್ಯಪ್ಪ ಮನೆ ಖಾಲಿ ಮಾಡಿಸ್ತಾನೆ. ಆಮೇಲೆ ಇವ್ರು ಬೀದಿ ಪಾಲೆ. ಮಗನೇ ಇನ್ನು ನಮ್ಮ ಜವಾಬ್ದಾರಿ ಮುಗಿತಪ್ಪ. ದುಡ್ಡೆಲ್ಲ ಕೊಟ್ಟಿದ್ದೀವಿ, ಬಟ್ಟೆ ಒಂದು ಪ್ಯಾಕ್ ಮಾಡ್ಕೊಳ್ಳೋಣ, ನಡಿ ಹೋಗೋಣ. ಏನೋ ಕಣಮ್ಮ, ದೇವರು ಯಾವುದೋ ಒಂದು ರೂಪದಾಗ ನಮ್ಗೆ ಒಳ್ಳೇದು ಮಾಡ್ತಾನೆ ಅವನೇ ಕಣಮ್ಮ. ಅಪ್ಪ ದುಡ್ಡು ಸಿಗ್ತದೋ ಸಿಗೋಕ್ಕಿಲ್ವೋ ಅಂದ್ಕೊಂಡಿದ್ದೆ. ಹೆಂಗೊಂದು ದುಡ್ಡು ಸಿಗ್ತಲ್ಲಮ್ಮ ನಮ್ಮ ಪುಣ್ಯಕ್ಕೆ. ನಡಿ ಮನೆಗೆ ಹೋಗಿ ಇರಬರ ಪಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಅಮ್ಮು, ಈ ವಿಷಯನ ದೇವರನ್ನೇ ಹೇಳಿದ್ದೀನಿ, ಮಾನ ಮರುವದಿ ಹೋಯ್ತದೆ. ನೀನಂತೂ ಯಾರಿಗೂ ಹೇಳ್ಬಾರ್ದು, ಈಗಲೇ ಹೇಳಿದ್ದೀನಿ ಸರಿನಾ? ಅಕಸ್ಮಾತ್ ಏನೋ ಒಂದು ಚೂರು ಹೆಚ್ಚು ಕಮ್ಮಿ ಆಗಿ ಹೋಗಲಿಲ್ಲ ಅಂದ್ರೂ 3 ಕಾಸಿಗೆ ನನ್ನ ಮರ್ಯಾದೆ ನಿನ್ನ ಮರ್ಯಾದೆ ಎಲ್ಲ ಅರಾಜ ಹೋಗ್ಬಿಡ್ತದೆ. ನೀನು ಮಾತ್ರ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಸರಿನಾ? ಇಲ್ಲ ಏಳು ಮಗನಿ, ನನಗೇನು ಗೊತ್ತಾಗಕ್ಕಿಲ್ವಾ? ಅಯ್ಯೋ ಯಾರು ನನ್ನ ಮೊಮ್ಮಗಳು ಏನು ಮೋಸ ಮಾಡೋಕ್ಕಿಲ್ಲ ಅಂತ ಅನ್ನಿಸ್ತದೆ. ನನಗೇನು ಗೊತ್ತಾಗಕ್ಕಿಲ್ವಾ? ಹೋಗ್ಲಿ, ಯಾರು ನಂಬಬೇಕು, ಯಾರನ್ನ ಬಿಡಬೇಕು, ಯಾರಿಗೆ ಏನು ಹೇಳ್ಬೇಕು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನನಗಿನ್ನ ಮುಂಚೆ ನಾನು ಹುಟ್ಟಿರತ್ಕಂಡ್ಲ ನನಗೆ ಎಲ್ಲ ಗೊತ್ತಾಯ್ತದೆ. ಬಾಯಿ ಮುಚ್ಕೊಂಡು ನೋಡಿ ಮಂತಕ್ಕೆ ಹೋಗನಿ. ಸುಮ್ಕೆನೆ ನೀ ಆ ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಬಾಮ. ಓ ಏನಕ್ಕ, ಏನು ಅಮ್ಮ ಮಗ ಇಬ್ರು ನಡ್ಕೊಂಡು ಹೋಯ್ತಾ ಇದ್ದೀರಾ? ಹ್ಞೂ ಕಣವ, ಒಂದು ಏನೋ ಕ್ಯಾಮೆ ಇತ್ತು, ಅದಕ್ಕೆ ಇಲ್ಗನ ಬಂದಿದ್ವಿ. ಯಾರನ್ನೋ ಭೇಟಿ ಮಾಡಬೇಕಿತ್ತು, ಇಲ್ಲಿ ಗಂಟ ಬಂದಿದ್ವಿ, ಭೇಟಿ ಮಾಡ್ಕೊಂಡು ಇವಾಗ ತಾಗೆ ಹೋಯ್ತಾ ಇದೀವಿ. ಎಲ್ಲ ಕೆಲಸ ಮುಗೀತು. ಈ ಜಯ್ಯಿ ಕೂಗ್ತಾನೆ ಇವ್ನಿ, ಓಡೋಡಿ ಹೋಯ್ತಾ ಅವಳು. ಅಯ್ಯ ಇಲ್ಲ ಕಣ್ಸರ ಜೀವ, ಅಕ್ಕ ಕಾಣಿಸ್ತಲ್ಲ, ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿರೋ ನಾಳೆ ಬರೋ ಗಂಟ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅತ್ತ. ಏನಕ್ಕ, ಯಾರನ್ನ ಭೇಟಿ ಹಾಕಕ್ಕೆ ಬಂದಿದ್ರಿ? ಅಯ್ಯೋ ಅದು ನನ್ನ ಮಗನಿಗೆ ಲಂಡನ್ನ ಕೆಲಸ ಸಿಕ್ಕೈತೆ, 1 ಲಕ್ಷ ರೂಪಾಯಿ ಸಂಬಳ. ಅದಕ್ಕೆ ಲಂಡನ್ಗೆ ಹೋಗಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವುನುವೆ. ಆ ವ್ಯವಸ್ಥೆ ಮಾಡೋಕ್ಕೆ ಯಾರೋ ಬಂದಿದ್ರು, ಅದಕ್ಕೋಸಿ ದುಡ್ಡು ಗಿಡ್ಡೆಲ್ಲ ಕೊಡಬೇಕಿತ್ತು. ಇನ್ನು ಯಾಕೆ ಮನೆ ಒಳಗಡೆ ಬರೋಕ್ಕಿಲ್ಲ ಅವರೆಲ್ಲ, ವ್ಯವಹಾರ ಎಲ್ಲ ಈಚೆ ಕಡೆ ಅದಕ್ಕೆ ಈಚೆ ಕಡೆ ವ್ಯವಹಾರ ಮಾಡ್ಬಿಟ್ಟಾಗೆ ಕಳಿಸಿದ್ವಿ. ಈಗ ತಾನೇ ಹೇಳಿವ್ನಿ, ಯಾರಿಗೂ ಹೇಳ್ಬೇಡ ಅಂತಂದರೆ ನಮ್ಮಮ್ಮ ಆಗಲೇ ಶುರು ಹಚ್ಕಂತು. ಈ ಹೆಣ್ಮಕ್ಳು ಬಾಯಾಗಿ ಏನೂ ನಿಲ್ಲದೇ ಇಲ್ಲ ಅನ್ನಿಸ್ತದೆ. ಏನಾರ ಒಂದು ವಟ ಅಂತ ಒಟ್ಟುಗೂಡ್ತಾನೆ ಇರಬೇಕು. ನಮ್ಮಮ್ಮಂಗೆ ನನ್ನ ಮಾನ ಮರವದಿ ಕಳೆಯೋದು ಬಿಟ್ಬಿಟ್ಟು ಬೇರೆ ಇನ್ನೇನು ಬೇಕಿಲ್ಲ. ಅದಕ್ಕೆ ನಮ್ಮಮ್ಮನ ಎಲ್ಲಿಗೂ ಕರ್ಕೊಬರ್ಬಾರ್ದು ಯಾವ ವ್ಯವಹಾರಕ್ಕೂ ಅಂತ ಹೇಳೋದು. ಎಲ್ಲದಕ್ಕೂ ಕಡ್ಡಿ ಅಲ್ಲಾಡಿಸ್ಬಿಟ್ಟು ಹಾಳು ಮಾಡ್ತದೆ ನನ್ನ ಕರ್ಮುಕ್ಕಿ. ಏನು ಬಾಯ್ ಬಿಡ್ಕೊಳ್ಳೋಣ ನನಗಂತೂ. ಏನಕ್ಕ, ನಿನ್ ಮಗಂಗೆ ಲಂಡನ್ನ ಕೆಲಸ ಸಿಕ್ತೆ? ಏನ್ ಹೇಳ್ತಿದ್ಯಕ್ಕ? ಅಯ್ಯೋ ನನ್ನ ಮಗ ಯಾರಿಗೂ ಹೇಳ್ಬೇಡ ಅಂತ ನೋಡಿ ಇವಾಗಲೇ ಗುರಾಯಿಸ್ಕೊಂಡು ಬೈತಿತ್ತಾನೆ. ಹೂ ಕಣವ, 1 ಲಕ್ಷ ರೂಪಾಯಿ ಸಂಬಳ. ಕರೆದ್ರು ಯಾರನ್ನೂ ಬಾಬಾ ಅಂತ ಹೇಳ್ಬಿಟ್ಟು. ನಾವಿನ್ ಹೆಂಗೆ ಬರೋಕ್ಕಿಲ್ಲ ಅನ್ನಕ್ಕಾಯ್ತದೆ? ಈ ಹಳ್ಳಿನಾಗ ಇದ್ಕೊಂಡು ನೀನು ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಹ್ಞೂ ಅಂತ ಹೇಳ್ಬಿಟ್ಟು ಒಂದು ಬುಟ್ಟೆ ತಗೋಗೋಣ ಅಂತ ಹೇಳ್ಬಿಟ್ಟು. ನನ್ನ ಮಗ ನನ್ನ ಬಿಟ್ಬಿಟ್ಟಿರಕ್ಕಿಲ್ವಲ್ಲ, ಅವನಿಗೂ ಒಬ್ಬನಿಗೆ ಇರೋಕ್ಕೆ ಬೇಜಾರಲ್ವ ನನ್ನ ಬಿಟ್ಬಿಟ್ಟು. ಅದಕ್ಕೆ ಅಮ್ಮ ನೀನು ಬಾಮ ಜೊತೆಗೆ ಹೋಗನಿ ಅಂತ ಹೇಳ್ದ. ಅವ್ರೇನಂತ ಹೇಳೋರೆ ಅಂದರೆ, ನಿಮ್ಮ ಅಮ್ಮ ಬಂದರೆ ನಿಮ್ಮ ಅಮ್ಮಂಗೂ 1 ಲಕ್ಷ ರೂಪಾಯಿ ಸಂಬಳ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟವ್ರಿ. ಅತ್ತಾಗತ್ತ ಇನ್ನೇನು ಈ ಹಳ್ಳಿನಾಗ ಇದ್ಕೊಂಡು 1 ಲಕ್ಷ ರೂಪಾಯಿ ಸಂಬಳ ದುಡಿಯೋಕ್ಕಾಯ್ತದೆ ಹೇಳು? ಅಯ್ಯಪ್ಪ, ಈ ಹಳ್ಳಿನಾಗ 1 ಲಕ್ಷ ದುಡಿಯೋದು ಒಂದೇ, ಅಷ್ಟೇ. ವರ್ಷ ಪೂರ್ತಿ ದುಡಿಯೋದು ಒಂದೇ, ಅಲ್ಲೊಂದು ತಿಂಗಳು ದುಡಿಯೋದು ಒಂದೇ. ಅದಕ್ಕೆ ನೋಡಿಲ್ಲ ಮಗ, ನಾನು ಅಂತ ನೀನು ಏನು ಮಾಡಲಿ, ಹಳ್ಳಿನಾಗ ಇದ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಅತ್ತಾಗ ಹೋದ್ರೆ ಹೆಂಗೋ ಇಬ್ರಿಗೂ 1 ಲಕ್ಷ ರೂಪಾಯಿ ಸಂಬಳ ಇರ್ತದೆ. ಹೆಂಗೋ ಅತ್ತಾಗೆ ತಿನ್ಕೊಂಡು ಉಣ್ಕೊಂಡು ಅತ್ತಾಗ ಅಲ್ಲೇ ಇದ್ಬಿಡ್ತೀವಿ ಕಣವ. ಇನ್ನು ಈ ಕಡೆಗೆಲ್ಲ ಬರೋಕ್ಕಿಲ್ಲ ನಾವು, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾವೇ ಹೋಯ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಮನೆ ಮಾರಿದ ವಿಷಯನೂ ಹೇಳ್ಬಿಡ್ತದೇನೋ. ಅಮ್ಮ. ಅಯ್ಯೋ ನನ್ನ ಮಗ ಕರಿತಾವನಿ, ಬತ್ತೀನಿರು. ಏನ್ಲಾ ನೀವು ಒಂದ್ಕಿತ ಹೇಳೋದು ಅರ್ಥ ಆಗಕ್ಕಿಲ್ವಾ? ಎಲ್ಲ ಒದ್ರು ಬೇಡಮ್ಮ ಅಂತಂದ್ರೆ ಎಲ್ಲ ಒದ್ರುತ್ತಿದ್ಯಾ ಅವ್ರ ಹತ್ರ? ಅಯ್ಯಯ್ಯ, ಸುಮ್ಮನೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳಿತಿದ್ಯಾ ನೀನು? ಬಾಯಿ ಮುಚ್ಕೊಂಡು ಬಾಮ. ಅವ್ರ ಮೊದಲೇನಿಗೆ ಊರು ಬಾಜಾರಿಗಳು ಊರು ತುಂಬ ಹೇಳ್ಕೊಂಬಿಟ್ಟು ಬಂದ ಮಾನ ಮರ್ಯಾದೆ ಕಳಿತವೆ. ನಿಂಗೇನು ಬುದ್ಧಿ ಬೇಡವೇನಮ್ಮ ನಿಂಗೆ? ನಿಂಗೇನು ಬುದ್ಧಿ ಇಲ್ವಾ ನಿಂಗೆ? ಅವ್ರ ಬಾಯಿಗೆ ಏನು ಹಾಕಿದ್ರು ಊರು ತುಂಬ ಹೇಳ್ಕೊಂಬಂತಾರೆ. ಅಯ್ಯ, ಅದು ಏನು ಬಾಯೋ ನಿಂದಂತೂ ಸುಮ್ಕೆ ಬಾಮ, ಯಾರಿಗೂ ಹೇಳ್ಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ಕೊಂಡು ಕರ್ಕೊಂಬಂದಿದ್ದೀನಿ. ಆಗಲೇ ಪುಸುಕ್ ಅಂತ ನಾನು 7 ನಿಮಿಷ ಆಗಿಲ್ಲ, ಆಗಲೇ ಹೇಳ್ತಿದ್ಯಾ ನೀನು. ಅಯ್ಯ ಏ ಬುಡ್ಲ, ಅದೇನು ನನಗೆ ಹೇಳಿಲ್ಲ ಅಂದರೆ ನಾಲ್ಕೆ ನಿಲ್ಲೋದೇ ಇಲ್ಲ ಕಣ್ಣ. ನನಗೆ ಒಂಥರ ನ್ಯಾವ್ಯಾದಂಗೆ ಆಯ್ತಿದ್ದದೆ. ನನಗೆ ಎಲ್ಲ ವಿಷಯನೂ ಪಟ 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 ಅಂತ ಹೇಳ್ಬಿಡ್ಬೇಕಂಡ್ಲ. ಏನು ಮಾಡೋನಿ, ನಾನು ಅವತ್ತಿಂದನೂ ಹಂಗೆ ನೀ ಬಂದಿರೋದು. ನನ್ನ ಕರ್ಮ, ಬಾ ಹೋಗೋಣ. ಇದೇನಿಲ್ಲ ಈ ಸರಜಿ, ಗಂಟ್ಗೊಂದೊಂದು ನಾಟಕ ಆಡ್ತಾರೆ ಇವ್ರಿಬ್ರು ಸೇರ್ಕೊಂಡು. ಗಂಟ್ಗೊಂದೊಂದು ಆಟ ಆಡ್ತಾರಲ್ಲ ಇವ್ರು ಬಾಯಿ ಮೊಣ್ಣಾಕ. ಈಗ ತಾನೇ ನೀನಿಯ ಮನೇಲಿ ಅಮೇರಿಕಕ್ಕೆ ಹೋಗಿ ಬಂದ್ವಿ ಅಂತ ಹೇಳಿದ್ರು. ಈಗ ನೋಡ್ರೆ ತಿರುಗಿ ಲಂಡನ್ಗೆ ಹೋಯ್ತಿದೀವಿ ಅಂತ ಹೇಳ್ತಾರೆ. ಇದೇನು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ನಾಟಕ ಮಾಡ್ತಾರೋ ದೇವ್ರಣ ಏನು ಗೊತ್ತಾಯ್ತಿಲ್ಲಪ್ಪ ನನಗಂತೂ. ಏನೋ ದುಡ್ಡಿನ ವ್ಯವಹಾರ ಅಂತಾರೆ. ಇವ್ರು ನಿಜವಾಗೂ ನಾಮ ಹಾಕಿಸ್ಕೊಂತಾವ್ರೋ ಇಲ್ಲ ಇವರೇ ನಾಮ ಹಾಕ್ತಾವ್ರೋ ಯಾರ್ಗನ ಏನು ಗೊತ್ತಾಯ್ತಿಲ್ಲ ನನಗಂತೂ. ಇವ್ರಿಬ್ರು ಬುಲ್ಡೆ ಬಿಡೋದ್ರಾಗ ಎಕ್ಸ್ಪರ್ಟು. ಸುಮ್ಕಿರು, ಯಾ ಲಂಡನ್ಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನಾ ಮುಂದೆ ಬಿಲ್ಡಪ್ ತಗೊಂತಾವಳು ಅಷ್ಟೇನಿಯ ನೋಡು. ಆಮೇಲೆ ಇನ್ನೊಂದು ವಾರ ಬಿಟ್ಕೊಂಡು ಕೇಳು, ಲಂಡನ್ಗೆ ಹೋಗ್ಲಿಲ್ವಾ ಅನ್ನು? ಅಯ್ಯೋ ಅದು ಹಂಗೆ ಇದು ಹಿಂಗೆ. ನನಗಲ್ಲಿ ಏನಾದ್ರು ಪರಿಸರ ಇಷ್ಟ ಆಗಲಿಲ್ಲ, ಅಲ್ಲಿ ಮಳೆ ಶಾಣಿ, ಅಲ್ಲಿ ಬಿಸಿಲು ಶಾಣಿ ಅಂತ ಏನಾರ ಒಂದು ಹೇಳಿ ನಾಟಕ ಮಾಡ್ತಾಳೆ. ಈ ಬುಲ್ಡೆ ಅಮ್ಮಗಳನ್ನ ನಾವೇ ನೋಡಿಲ್ವೇ? ಏನು ಇವತ್ತಿಂದ ನೋಡ್ತಿದ್ವಿ. ಬಾರೆ ಹೋಗೋಣ.